ಹಾಯ್ ಫ್ರೆಂಡ್ಸ್, ನಾವು ಮದುವೆ ಎಲ್ಲ ಮುಗಿಸ್ಬಿಟ್ಟು ಈಗ ನಮ್ಮ ಬ್ರಾಹ್ಮಣ ಕೆಪ್ಪಿಗೆ ಅಂಗನವಾಡಿ ಹತ್ರ ಬಂದಿದ್ದೀವಿ. ಹಾಗೆ ನನ್ನ ಸೈನ್ಯಕ್ಕೆ ಇನ್ನೊಂದು ಸೇರ್ಪಡೆ ಏನಂದರೆ ಸಾನ್ವಿ ಒಂದು ಹೊಸ ನಾಯಿ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ. ಹಾಗೆ ಇವಳು ಕನಸು ಅಂತ ಬಟ್ಟೆ ಮಲ್ಲಪ್ಪ ಅಲ್ಲ ಮಗ ಊರು, ಬಟ್ಟೆ ಮಲ್ಲಪ್ಪದಿಂದ ಬಂದಿದ್ದಾಳೆ. ಮಕ್ಕಳ ಜೊತೆಗೆ ಹೊಸ ಫ್ರೆಂಡ್. ಹಾಗೆ ಅಂಗನವಾಡಿನ ಹೊಸ ಥರ ಮಾಡಿದ್ದಾರೆ, ಸುತ್ತ ಕಾಂಪೌಂಡ್ ಎಲ್ಲ ಕಟ್ಟಿ ಚೆನ್ನಾಗಾಗಿದೆ. ತಡಿ ಮಗ, ತಾಳ ಒಂದು ನಿಮಿಷ. ಅಲ್ಲಿಂದ ಅತ್ತೆಮ್ಮನ ಕರ್ಕೊಂಡು ರೇಷನ್ ತಗೊಳಕ್ಕೆ ಅಂತ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ಪಾಪ ಅಂಗಡಿ ಭಟ್ರು ಅಂತ ಇವರು. ಕರೆಂಟಿನ ವ್ಯವಸ್ಥೆ ಇಲ್ಲ, ದಯವಿಟ್ಟು ಕರೆಂಟಿನ ವ್ಯವಸ್ಥೆ ಮಾಡಿಕೊಡಿ. ಆ ಥರ ಲೈಟನ್ನು ಜಾಸ್ತಿ ನೋಡಬಾರ್ದು ಅಂತ ಹೇಳ್ತಾರೆ. ಅತ್ತೆಮ್ಮನ ಕರ್ಕೊಂಡು ಬಂದಿದ್ದೀನಿ. ಹಿಂಗಿದೆ, ಕತ್ತಲ ಕೋಣೆಯಲ್ಲಿ ಇರಬೇಕು. ಲೈಟಿನ ವ್ಯವಸ್ಥೆ ಇಡೀ ಊರಿಗಾದರೂ ಈ ಇದಕ್ಕೆ ಕರೆಂಟ್ ಕೊಟ್ಟಿಲ್ಲ. ಹೇಳಿದ್ದೀರಾ? ಅಲ್ಲ, ಆ ಲೈನ್ ಯಾವುದು ಸರಿ ಇಲ್ವಾ? ಹಾಂ, ಕರೆಂಟ್ ಬೇರೆದಕ್ಕೆ ಹಾಕಲ್ಲ. ವೈಫೈ ಐತಾ? ಈಗ ವೈಫೈ ಐತಾ? ಓಹೋ, ವೈಫೈ ಹಾಕ್ಕೊಟ್ಟಿದ್ದಾರೆ. ಮುಂಚೆ ನಮ್ಮ ಮನೇಲಿ ಕೊಡ್ತಿದ್ವಿ ನಾವು ಇಡೀ ಊರಿಗೆ. ಮುಂಚೆ ವೈಫೈ ಎಲ್ಲ ನಮ್ಮ ಮನೇಲಿ ಕೊಡ್ತಾ ಇದ್ವಿ. ಒಂದು 3 ವರ್ಷ, 2.5 3 ವರ್ಷ ನಮ್ಮ ಮನೇಲಿ ವೈಫೈ ಇರ್ತಿತ್ತು. ಅಲ್ಲಿ ನಮ್ಮ ಮನೇಲಿ ಲೈಟ್ ವ್ಯವಸ್ಥೆ ಎಲ್ಲ ಇರ್ತಿತ್ತು. ಪಾಪ ಇಲ್ಲಿ ತುಂಬ ಕಷ್ಟ ಆಗ್ತಾಯಿದೆ. ದಿನ ಬೇರೆಯವ್ರು ಕೇಳ್ತಿದ್ರಲ್ಲ, ಇವರು ಕೂಡ ನಮ್ಮ ವ್ಯೂವರ್ಸು, ತುಂಬ ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿದ್ದೀವಿ ಅಂತ ಸಿಕ್ಕಾಗೆಲ್ಲ ಹೇಳ್ತಾರೆ. ಸಾನ್ವಿ ಹೊಸ ಫ್ರೆಂಡ್ ಜೊತೆಗೆ ಆಟ ಶುರು ಹಚ್ಕೊಂಡಿದ್ದಾಳೆ. ಬಿಡು ಇದಿಷ್ಟು ನಮ್ಮ ಊರ ಸರ್ಕಲ್ ಇದು. ಇದು ನಮ್ಮ ದೊಡ್ಡ ಗ್ರೌಂಡ್ ಆಗೋಕ್ಕಿಂತ ಮುಂಚೆ ಎಲ್ಲರೂ ಇಲ್ಲ ಆಟ ಆಡ್ತಾ ಇದ್ರು. ಹೋಗ್ ಮಗ, ನಾಯಿ ಹತ್ರ ಹೋಗ್ಬೇಡ್ರಿ, ಹುಷಾರು. ಅಂಗನವಾಡಿಯಲ್ಲಿ ಪ್ರೇಮಕ್ಕ ಬೆಳೆಸಿರುವಂತಹ ನುಗ್ಗೆ ಗಿಡ, ಹಾಗೆ ಒಂದು ತೆಂಗಿನ ಮರ ಐತೆ. ಇಲ್ಲೊಬ್ರು ಅಣ್ಣ ನಮಗೆ ಒಂದು ಚೀಲ ಇಟ್ಕೊಟ್ರು. ಥ್ಯಾಂಕ್ ಯು ಅಣ್ಣ. ಹುಡ್ರಲ್ಲಿ ಇದಕ್ಕೆ ರಂಗಮಂದಿರ. ಅತ್ತೆಮ್ಮ